ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಹಬ್ಬದ ದಿನ ಹರ್ಷಿ ಮಧುಗೆ ರಾಖಿ ಕಟ್ತೀನಿ ಅಂತ ಕಟ್ತಿದ್ಲು. ಹರ್ಷಿ ಮಧುಗೆ ರಾಖಿ ಕಟ್ತಿರೋದನ್ನ ನೋಡಿ ನನಗೆ ನನ್ನ ತಮ್ಮ ನೆನಪಾಗ್ತಿದ್ದ. ನಾನಿನ್ನೂ ನನ್ನ ತಮ್ಮಂಗೆ ರಾಖಿ ಕಟ್ಟಿಲ್ವಲ್ಲ ಅಂತ. ನಾನು ಪ್ರತಿ ವರ್ಷ ಗೌರಿ ಹಬ್ಬದ ದಿನವೇ ಅವನಿಗೆ ರಾಖಿ ಕಟ್ಟೋದು. ಅಷ್ಟು ದೂರ ಹೋಗಿ ಕಟ್ಟೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಇವರಿಬ್ಬರನ್ನ ನೋಡ್ತಿದ್ರೆ ನನಗೆ ನನ್ನ ತಮ್ಮ ನೆನಪಾಗ್ತಿದ್ದ. ಏನು ಮಾಡೋದಕ್ಕಾಗಲ್ಲ, ಅವ್ನು ಸಿಕ್ಕಾಗಲೇ ಗೌರಿ ಹಬ್ಬದ ದಿನ ನಾನು ರಾಖಿ ಕಟ್ತೀನಿ. ನೋಡಿ ಇಲ್ಲಿ ಹರ್ಷಿ ಮಧುಗೆ ಬೆಳ್ಳಿ ರಾಖಿ ಕಟ್ತಿದ್ದಾಳೆ. ಬಟ್ ನಮ್ಮ ಕಾಲದಲ್ಲಿ ಹೇಗಿತ್ತು ಅಂದರೆ 1 ರೂಪಾಯಿದು 50 ಪೈಸೆದು ರಾಖಿ ತಂದುಬಿಟ್ಟು ರಾಖಿ ಕಟ್ತಿದ್ದೆ. ಇನ್ನು ರಾಖಿ ಬೆಲೆ ಎಷ್ಟಾದ್ರೇನು ಅಣ್ಣನ ಮೇಲಾಗಲಿ ತಮ್ಮನ ಮೇಲೆ ಆಗಲಿ ಯಾವಾಗಲೂ ಅವ್ನು ಖುಷಿಯಾಗಿರಲಿ, ಅವನ ಮೇಲೆ ನಮಗೆ ಪ್ರೀತಿ ಇದ್ದರೆ ಸಾಕು, ಅವ್ರಿಗೂ ನಮ್ಮ ಮೇಲೆ ಪ್ರೀತಿ ಇದ್ದರೆ ಸಾಕು. ನಮ್ಮ ಆಶೀರ್ವಾದ ನನ್ನ ತಮ್ಮನ ಮೇಲೆ ಯಾವಾಗಲೂ ಇರುತ್ತೆ. ಇಲ್ಲೂ ಅಷ್ಟೇ ಮಧು ಆಶೀರ್ವಾದ ಹರ್ಷಿ ಮೇಲೆ ಯಾವಾಗಲೂ ಇರುತ್ತೆ. ಅವರಿಬ್ಬರು ಹೀಗೆ ಯಾವಾಗಲೂ ಖುಷಿಯಾಗಿರಲಿ ಅಂತ ನಾನು ಬಯಸ್ತೀನಿ. ಇನ್ನು ಹರ್ಷಿ ಬಗ್ಗೆ ಹೇಳೋದಾದರೆ, ಅವಳು ಚಿಕ್ಕ ಮಗು ಇದ್ದಾಗಿಂದನೂ ಅವಳು ಇಲ್ಲೇ ಬೆಳೆದಿದ್ದು. ಅವ್ರ ಅಪ್ಪ ಅಮ್ಮನ ಜೊತೆ ಬೆಳೆದಿದ್ದಕ್ಕಿಂತ ಜಾಸ್ತಿ ಅವಳು ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಹಸ್ಬೆಂಡ್ ಜೊತೆನೇ ಅವಳು ತುಂಬ ಅಟ್ಯಾಚ್ಮೆಂಟಲ್ಲಿರೋದು. ನಮ್ಮ ಮಧು ಮತ್ತು ಹರ್ಷಿ ಹೇಗೆ ಅಂತ ಹೇಳಿದ್ರೆ ಅಣ್ಣ ತಂಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಥರ ಇದ್ದಾರೆ. ಅವರಿಬ್ಬರ ಮಧ್ಯೆ ಯಾವುದೇ ಥರ ಕ್ಲ್ಯಾಶಸ್ ಆಗಲಿ ಮತ್ತೊಂದಾಗಲಿ ಏನೂ ಬರಲ್ಲ. ಫುಲ್ ಜಾಲಿಯಾಗಿ ಹ್ಯಾಪಿಯಾಗಿರ್ತಾರೆ. ಅವರಿಬ್ಬರು ಯಾವಾಗಲೂ ಹೀಗೆ ಹೊಂದ್ಕೊಂಡು ಖುಷಿಯಾಗಿರಲಿ, ಅವರಿಬ್ಬರ ಮಧ್ಯೆ ಪ್ರೀತಿ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಇದು ಹಬ್ಬದ ದಿನ ಬೆಳಗ್ಗೆ ಕಂಟಿನ್ಯೂಷನ್ ವ್ಲಾಗು. ಸೊ ಹಬ್ಬದ ದಿನ ಬೆಳಗ್ಗೆ ನಾನು ಎದ್ದು ದೇವ್ರ ಕಳಶನ ವಿಸರ್ಜನೆ ಮಾಡೋಣ ಅಂಥೇಳಿ ಸ್ನಾನ ಮಾಡ್ಕೊಂಡು ಬಂದೆ. ಅವತ್ತೇನೆ ನಮ್ಮ ಅಜ್ಜಿ ಊರಿಂದ ಬಂದಿದ್ದರು. ಅಜ್ಜಿ ಅಂತ ಹೇಳಿದ್ರೆ ನಮ್ಮ ಅಮ್ಮನ ಅಮ್ಮ. ನನ್ನ ವ್ಲಾಗಲ್ಲೆಲ್ಲ ನೀವು ನೋಡಿರ್ತೀರ, ಇವ್ರ ಊರಿಗೆ ನಾನು ಹೋಗಿದ್ದೆ. ಸೊ ಅವರು ಊರಿಂದ ಬಂದಿದ್ದರು ಅವತ್ತೇನೆ. ಇನ್ನು ಕಳಸ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಸಲ ದೇವರಿಗೆ ಪೂಜೆ ಮಾಡ್ತಿದ್ದೀನಿ. ದೀಪ ಹಚ್ಚಿ ಪೂಜೆ ಮಾಡಿ ಆರತಿ ಎಲ್ಲ ಬೆಳಗಿ ಆಮೇಲೆ ಕಳಸ ವಿಸರ್ಜನೆ ಮಾಡಬೇಕಂತೆ. ಇನ್ನು ಅಜ್ಜಿ ಊರಿಂದ ಬಂದಿದ್ರು ಅಲ್ವಾ, ಸೊ ಅವರು ದೇವ್ರಿಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದಾರೆ. ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಅಜ್ಜಿಗೆ ಅರಿಶಿನ ಕುಂಕುಮ ಕೊಡೋಣ. ತಾತ ಅಜ್ಜಿ ಇಬ್ಬರು ಬಂದಿದ್ರು ಊರಿಗೆ. ಬಟ್ ಅವ್ರು ಬರ್ತಿರೋ ವಿಷಯ ನನಗೊಂದು ಸ್ವಲ್ಪನೂ ಗೊತ್ತಿರಲಿಲ್ಲ. ಅವ್ರು ನನಗೆ ಹೇಳೂ ಇರಲಿಲ್ಲ, ಸಡನ್ನಾಗಿ ಬಂದಿದ್ದರು. ನನಗಂತೂ ನೋಡಿ ಫುಲ್ಲು ಆಶ್ಚರ್ಯ ಆಗ್ತಿತ್ತು ಆ್ಯಂಡ್ ಖುಷಿ ಕೂಡ ಆಗ್ತಿತ್ತು ಊರಿಂದ ಅವ್ರು ಬಂದಿರೋದನ್ನ ನೋಡಿ. ಇನ್ನು ನೋಡಿ ದೇವರೆಲ್ಲ ತೆಗ್ದಿದ್ದಾದಮೇಲೆ ದೇವ್ರ ಮನೆ ಹೀಗೆ ಕಾಣಿಸ್ತಿದೆ. ಇನ್ನು ನೆಕ್ಸ್ಟ್ ಡೇ ನಾನು ಕೃಷ್ಣ ಜನ್ಮಾಷ್ಟಮಿ ಇತ್ತು. ಸೊ ಹಾಗಾಗಿ ಪಾಪುಗೆ ಫೋಟೋಶೂಟ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸೊ ದೇವ್ರದ್ದು ಪೂಜೆಗೆಲ್ಲ ಹಣ್ಣೆಲ್ಲ ಇಟ್ಟಿದ್ದೆ ಅಲ್ವಾ, ಸೊ ಹಣ್ಣಿತ್ತು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಫ್ರೂಟ್ ಸಲಾಡ್ ಮಾಡಿಕೊಂಡೆ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರಲ್ಲ